ಕರ್ನಾಟಕ ಭಾಗದ ಜನರ ಜೀವನಾಡಿಯಾಗಿರುವ ಮಲಪ್ರಭಾ ನದಿ ದಡವು ಹಲವು ವರ್ಷಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಕಲುಷಿತಗೊಳ್ಳುತ್ತಿರುವುದನ್ನು ಮನಗಂಡು ನಿರ್ಮಲಾ ಮಲಪ್ರಭಾ ನದಿ ಅಭಿಯಾನದಡಿ ಭಾನುವಾರ ಬೆಳಗ್ಗೆ ನದಿ ದಡದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ನದಿ ದಡದಲ್ಲಿ ಅಧಿಕ ಪ್ರಮಾಣದಲ್ಲಿ ಅಲ್ಲಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ವಸ್ತುಗಳು, ಮೀನಿನ ತ್ಯಾಜ್ಯ, ಮಾಂಸದ ತುಂಡು, ಹಣ್ಣು, ಕಾಯಿ, ಬಟ್ಟೆ, ದೇವರ ಹಳೆಯ ಫೋಟೋಗಳನ್ನು ಹೆಕ್ಕಿ ತೆಗೆದರು. ಸಂಗ್ರಹಿಸಿದ್ದ ತ್ಯಾಜ್ಯವನ್ನು ಸುಟ್ಟು ಹಾಕಿದ್ರು. ತಪೋ ಕ್ಷೇತ್ರದ ಶಿವಾನಂದ ಗುರೂಜಿ ಸಾನ್ನಿಧ್ಯ ವಹಿಸಿ ಸುತ್ತಮುತ್ತಲಿನ ಪರಿಸರ ಶುಚಿಯಾಗಿಟ್ಟುಕೊಳ್ಳುವುದರಿಂದ ಆರೋಗ್ಯ ಭಾಗ್ಯ ಲಭಿಸುತ್ತದೆ. ಮಲಪ್ರಭಾ ನದಿಯ ಉಳಿವಿಗಾಗಿ ಎಲ್ಲರೂ ಹೋರಾಡಬೇಕು, ನದಿಯನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಅಂತ ಹೇಳಿದರು. ರೈತ ಮುಖಂಡ ಮಹಂತೇಶ್ ಕಮತ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂಆರ್ ಮೇಳವಂಕಿ, ಸುರೇಶ್ ಹೋಳಿ, ಮುದಕಯ್ಯ ತೋಟಗಿ, ಚಂದನ ಕೌಜಲಗಿ, ನಾಗಪ್ಪ ಗುಂಡ್ಲಾರ್, ಅಶೋಕ ಗುಂಡ್ಲಾರ್, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಕೀಲರ ಸಂಘ, ಗೆಳೆಯರ ಬಳಗದ ಸದಸ್ಯರು ಹಾಗೂ ರೈತರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಈ ಅಭಿಯಾನಕ್ಕೆ ಕೈಜೋಡಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು. ಬೇರೆ ಜಿಲ್ಲೆಯಲ್ಲೂ ಕೆಲವು ಜನ ಎಲ್ಲರೂ ಕೂಡ ಮತ್ತಿದರ ಸ್ವಚ್ಛತೆ ಕಾರ್ಯಕ್ರಮ ಸುಮಾರು 1.5 ವರ್ಷಗಳ ಹಿಂದಿನಿಂದ ನಾವು ಸ್ವಚ್ಛತಾ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಇದ್ರ ಜೊತೆಯಾಗಿ ವಿಶ್ವನಾಥ್ ಪಾಟೀಲ್ರು, ಮಹಾಂತೇಶ್ ಕಮತ್ ಅವರು ಜೊತೆ ಈ ಭಾಗದ ಎಲ್ಲ ಜನ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ಮುಖ್ಯವಾದಂಥ 3 ವಸ್ತುಗಳು ಬೇಕು. ಒಂದು ಆಹಾರ, ಒಂದು ನೀರು, ಒಂದು ಗಾಳಿ. ಎಲ್ಲವೂ ಕಲುಷಿತ ಆಗಿದೆ. ನಮಗೆ ಸ್ವಚ್ಛತೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿದ್ರೆ ನೀರು. ಆ ನೀರು ಇಲ್ಲಿ ಪ್ಲಾಸ್ಟಿಕ್ಕು ತ್ಯಾಜ್ಯ ವಸ್ತುಗಳನ್ನ ಸಾಕಷ್ಟು ಬರೋದ್ರಿಂದ ಏನಾಗ್ತದೆ